ಕೆಲವು ಸಂದರ್ಭದಲ್ಲಿ 4-5 ವರ್ಷದ ಮಕ್ಕಳಿಗೂ ಕೂಡ ಮಂಡಿ ನೋವು ಬರ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣಗಳೇನು? ಸಕ್ಕರೆ ಕೊಡ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಸೊಪ್ಪಿನ ಅಂಗಡಿಗೆ ಹೋದ್ರೆ ಆ ಸೊಪ್ಪಿನ ಹೆಸರು ಹೇಳಕ್ ಬರಲ್ಲ, ಎಲೆ ಅಡಿಕೆ ಸುಣ್ಣ ತಿಂತಾರೆ. ಅದಕ್ಕೆ ಬೋನ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ ಕೊಡಬೇಕು, ಕಷ್ಟ ತೋರಿಸಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ. ಯಾವುದು ಅಂತ ಹೇಳಿದ್ರೆ ಮಂಡಿ ನೋವು. ನಾವು ಹಿಂದೆ ಕೇಳ್ತಿದ್ವಿ 80, 70, 80, 60 ವರ್ಷದ ಮೇಲೆನೆ ಮಂಡಿ ನೋವು ಬರೋದನ್ನ ಕೇಳ್ತಿದ್ವಿ. ಈಗ 10 ವರ್ಷ 12 ವರ್ಷದ ಮಕ್ಕಳಿಗೆ, ಕೆಲವು ಸಂದರ್ಭದಲ್ಲಿ 4-5 ವರ್ಷದ ಮಕ್ಕಳಿಗೂ ಕೂಡ ಮಂಡಿ ನೋವು ಬರ್ತಾ ಇದೆ ಅಂದ್ರೆ ಎಂತ ವಿಪರ್ಯಾಸ ಇದು? ಇದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಬೇಕು. ಮಂಡಿ ನೋವಿನ ಕಾರಣ, ಅದರ ಲಕ್ಷಣ ಮತ್ತು ಅದಕ್ಕೆ ಪರಿಹಾರ, ಈ ರೀತಿಯಾಗಿ ನಾವು 3 ವಿಭಾಗದಲ್ಲಿ ಈ ಸಮಸ್ಯೆ ಪರಿಹಾರವನ್ನ ಕಂಡುಕೊಳ್ಳೋಣ. ಮಂಡಿ ನೋವಿಗೆ ಕಾರಣ ಅಂದ್ರೆ ಸಣ್ಣ ಮಕ್ಕಳಲ್ಲಿ ಬರ್ಲಿಕ್ಕೆ ಕಾರಣ ಸಕ್ಕರೆ ಕೊಡ್ತಾ ಇದೀವಿ, ಬ್ರೆಡ್, ಬಿಸ್ಕೆಟ್, ಚಾಕ್ಲೇಟು, ಬೇಕರಿ ಪದಾರ್ಥಗಳು, ಜಂಕ್ ಫುಡ್, ಫಾಸ್ಟ್ ಫುಡ್, ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥ ಫುಡ್ಗಳನ್ನ ಕೊಡೋದ್ರಿಂದ ನಮ್ಮ ಮಕ್ಕಳ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಇದೆ. ಆ ಕಾರಣದಿಂದಾಗಿ ಸ್ವಲ್ಪ ಮಕ್ಕಳು ಬಿದ್ದಾಗ್ಲೂ ಕೂಡ ಮೂಳೆಗಳು ಮುರಿತಾ ಇದಾವೆ. ನಮ್ಮ ಆಶ್ರಮದಲ್ಲಿ ಇಂಥ ಸಮಸ್ಯೆ ಇರೋರು ಸುಮಾರು ಒಂದ್ ತಿಂಗಳಿಗೆ 10-12 ಮಕ್ಕಳನ್ನಾದ್ರೂ ನಾವು ನೋಡ್ತೇವೆ. ಸಣ್ಣ ವಯಸ್ಸಲ್ಲಿ ಆಸ್ಟೋಪೋರೋಸಿಸ್, ಸಣ್ಣ ವಯಸ್ಸಿನಲ್ಲೇ ಈ ಕ್ಯಾಲ್ಸಿಯಂ ಕೊರತೆಯ ಸಮಸ್ಯೆಗಳು ಬರ್ತಾ ಇದೆ. ಯಾಕೆ? ಸಕ್ಕರೆಯ ಪದಾರ್ಥಗಳು, ಮೈದಾ ಹಿಟ್ಟಿನ ಪದಾರ್ಥಗಳು, ದಾಲ್ಡ, ಟೇಸ್ಟಿಂಗ್ ಪೌಡರ್, ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥ ಜಂಕ್ ಫುಡ್, ಫಾಸ್ಟ್ ಫುಡ್ಗಳಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಾಳಾಗತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಶಕ್ತಿನೂ ಕೂಡ ಕಮ್ಮಿಯಾಗಿ ಈ ತರ ಸಮಸ್ಯೆಗಳು ಬರ್ತವೆ. ಒಂದು, ಇದನ್ನ ಸಣ್ಣ ಮಕ್ಕಳು ತಪ್ಪು ಮಾಡೋದಷ್ಟೇ ಅಲ್ಲದೆ ದೊಡ್ಡವರು ಅವ್ರ ಜೊತೆಗೆ ತಿಂತಾರೆ. ದೊಡ್ಡವರು ತಿನ್ನೋದ್ ನೋಡಿನೇ ಚಿಕ್ಕ ಮಕ್ಕಳು ತಿಂತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ. ನೀವ್ ಹೇಳ್ದಂಗೆ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ನೀವೇ ಆ ತಪ್ಪನ್ನ ಅವ್ರ ಮುಂದೆ ಮಾಡ್ತಾ ಇರ್ತೀರ. ಅದಕ್ಕೆ ಮೊದಲು ನೀವು ತಿನ್ನೋದನ್ನ ಬಿಡಿ, ಆಮೇಲೆ ನಿಮ್ಮನ್ನ ನೋಡಿ ಅವರು ಬಿಡ್ತಾರೆ. ಈಗ ಆಲ್ರೆಡಿ ಕಲ್ತೋಗಿದೆ ಅಭ್ಯಾಸ, ಚಟ ಅಂತ ಹೇಳಿದ್ರೆ ಅದನ್ನ ಬಿಡಿಸೋದು ಸುಲಭ. ಏನಂತ ಹೇಳಿದ್ರೆ ಮಕ್ಕಳು ಹಠ ಮಾಡ್ತಾರೆ, ಅದನ್ನ ಕೊಡಿಸ್ತಾರೆ, ಊಟನೇ ಮಾಡಲ್ಲ ಅಂತ ಹೇಳ್ತಾರೆ. ಊಟ ಕೊಡ್ಬೇಡಿ. ಎಷ್ಟು ದಿವಸ ಉಪವಾಸ ಇರ್ತಾರೆ? 1 ದಿವಸ ಇರ್ಬೋದು, 2 ದಿವಸ ಇರ್ಬೋದು, 3ನೇ ದಿವಸ ನೀವೇನ್ ಕೊಟ್ರು ತಿನ್ನೋ ಪರಿಸ್ಥಿತಿಗೆ ಮಕ್ಕಳು ಬರ್ತವೆ. ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ ಕೊಡಬೇಕು, ಕಷ್ಟ ತೋರಿಸ್ಬೇಕು. ಶಿಕ್ಷಣ ಮೂಲ ಒಂದು ಸಂಸ್ಕಾರದ ರೂಪದಲ್ಲಿ ಬರ್ಲಿಕ್ಕಾಗಿ ಹಿಂದೆ ಶಿಕ್ಷೆ ಮೂಲಕನೂ ಕೂಡ ಶಿಕ್ಷಣ ಕೊಡ್ತಾ ಇದ್ರು. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಮೇಷ್ಟ್ರು ಹೊಡೆದ್ರೆ ಮೇಷ್ಟ್ರ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ. ನಮ್ಮ ಮಕ್ಕಳಿಗೆ ನಾವು ಮುದ್ದು ಮಾಡಿ ಬೆಳೆಸ್ತೀವಿ. ಮಕ್ಕಳ ಮೇಲೆ ಪ್ರೀತಿ ಇರಬೇಕೆ ಹೊರತು ಮೋಹ ಇರಬಾರ್ದು. ಮೋಹ ಹುಟ್ಟೋದು ಅಹಂಕಾರದಿಂದ, ಪ್ರೀತಿ ಹುಟ್ಟೋದು ವಾತ್ಸಲ್ಯದಿಂದ. ಅದಕ್ಕಾಗಿ ನಾವು ಮೋಹದಿಂದ ಮಕ್ಕಳಲ್ಲೂ ಅಹಂಕಾರವನ್ನು ಹುಟ್ಟಿಸಿ ಅವ್ರ ಜೀವನ ಸರ್ವನಾಶ ಮಾಡದೆ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು. ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಂದಾಗ ಆ ಮನೆ ಮಹಾಮನೆ ಆಗುತ್ತೆ. ನಮ್ಮ ಉದ್ದೇಶ ಮನೆ ಮಹಾಮನೆ ಆಗುತ್ತೆ. ಮಹಾಮನೆ ಅಂದ್ರೆ ದೊಡ್ಡ ಮನೆ ಅಲ್ಲ, ಬಂಗ್ಲೆ ಅಲ್ಲ, ದಿವ್ಯ ಮನೆ, ಭವ್ಯ ಮನೆ ಅಲ್ಲ. ಇರ್ಲಿ, ಮತ್ತೆ ಈ ವಿಚಾರವನ್ನ ಮಾಡೋಣ. ಇದು ಒಂದಾಯ್ತು. ನಮ್ಮ ಆಹಾರ ಪದ್ಧತಿಯಿಂದ ಈ ಒಂದು ಸಮಸ್ಯೆಗಳು ಬರ್ತವೆ. ಬೋನ್ ವೀಕ್ ಆಗುತ್ತೆ, ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ. ನಮ್ಮ ಆ ಒಂದು ಸಿನೋವೆಲ್ ಫ್ಲೂಯಿಡ್ ಅಂತ ಇರ್ತದೆ, ಕಾರ್ಟಿಲೇಜ್ ಲಿಗಮೆಂಟ್ ಅಂತ ಇರುತ್ತೆ, ಅದೆಲ್ಲ ಕಮ್ಮಿ ಆಗುತ್ತೆ. ಅವಾಗ ಅಲ್ಲಿ ಡ್ರೈನೆಸ್ ಇಂದ ಏನಾಗುತ್ತೆ, ಗ್ರೀಸ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಅದರಿಂದ ಮಂಡಿ ನೋವು ಬರ್ತದೆ. ಒಂದು, ತಡವಾಗಿ ಮಲಗೋದು, ತಡವಾಗಿ ಹೇಳೋದು, ದುಶ್ಚಟಗಳನ್ನು ಮಾಡೋದ್ರಿಂದನೂ ಕೂಡ ಈ ಸಮಸ್ಯೆ ಬರ್ತದೆ. ಅಜೀರ್ಣ ಮಲಬದ್ಧತೆ ಹೆಚ್ಚಾಗಿ ಈ ಆಮ ಸೃಷ್ಟಿ ಆಗುತ್ತೆ. ಅಜೀರ್ಣ ಮಲಬದ್ಧತೆಯಿಂದ, ಆ ಅಜೀರ್ಣ ಮಲಬದ್ಧತೆಯಿಂದ ಸೃಷ್ಟಿಯಾದ ಆಮನೆ ಆಸ್ಟಿಯೋ ಅರ್ಥ್ರೈಟಿಸ್, ರೊಮಟೈಡ್ ಅರ್ಥ್ರೈಟಿಸ್, ಆಸ್ಟಿಯೋಪೊರೋಸಿಸ್ ಅನ್ನುವ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ, ಸಮಯಕ್ಕೆ ಸರಿಯಾಗಿ ನಿದ್ರೆ, 8 ತಾಸು ನಿದ್ರೆ ಮಾಡ್ಬೇಕು ಸರಿಯಾಗಿ. ಆಮೇಲೆ ಸತ್ವಭರಿತವಾಗಿರ್ತಕ್ಕಂಥ ಆಹಾರ, ಹೆಚ್ಚು ಸೊಪ್ಪುಗಳನ್ನ ತಿನ್ನೋದ್ರಲ್ಲಿ ನಮ್ಗೆ ಕ್ಯಾಲ್ಸಿಯಂ ಬೇಕಾದಷ್ಟು ಸಿಗ್ತದೆ. ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಬಸಳೆ ಸೊಪ್ಪು, ದಂಟಿನ ಸೊಪ್ಪು, ಚಿಲ್ಕರ್ವೆ ಸೊಪ್ಪು, ಎಲ್ಲಾ ಸೊಪ್ಪುಗಳಿದಾವೆ. ನಮ್ಮ ಮಕ್ಕಳಿಗೆ ಸೊಪ್ಪಿನ ಅಂಗಡಿಗೆ ಹೋದ್ರೆ ಆ ಸೊಪ್ಪಿನ ಹೆಸರು ಹೇಳಕ್ ಬರಲ್ಲ. ಆ ಉದ್ದ ಸೊಪ್ಪಿದೆಯಲ್ಲ, ಗಿಡ್ಡ ಸೊಪ್ಪಿದೆಯಲ್ಲ, ಅದು ಕೆಂಪು ಕಲರ್ ಸೊಪ್ಪಿಲ್ಲ, ಅದನ್ನ ಕೊಡಿ ಅಂತ ಕೇಳ್ತಾರೆ ಸಣ್ಣ ಮಕ್ಕಳಿಗೆ. ಅಂದ್ರೆ ಸೊಪ್ಪುಗಳ ಹೆಸರನ್ನೇ ನಮ್ಮ ಮಕ್ಕಳಿಗೆ ಕಲ್ಸಿಲ್ಲ ನಾವು.
ನೂರಾರು ರೀತಿಯ ಸೊಪ್ಪುಗಳಿದಾವೆ. ಎಲ್ಲ ಸೊಪ್ಪುಗಳಲ್ಲೂ ಕೂಡ ಕ್ಯಾಲ್ಸಿಯಂ ಅಂಶ ಇರ್ತದೆ. ಮತ್ತೆ ಮೊಳಕೆ ಕಾಳುಗಳಲ್ಲಿ ಕ್ಯಾಲ್ಸಿಯಂ ಅಂಶ ಇರ್ತದೆ. ಅದರ ಜೊತೆಗೆ ಸುಣ್ಣದಲ್ಲಿ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲೆ ಅಡಿಕೆ ಸುಣ್ಣ ತಿಂತಾರೆ, ಅದಕ್ಕೆ ಬೋನ್ಸ್ ತುಂಬಾ ಸ್ಟ್ರಾಂಗ್ ಇರ್ತವೆ. ನಮ್ಮ ಮನೇಲೆ ಉದಾಹರಣೆಗೆ ಒಂದು ಅಜ್ಜಿ ಇದೆ, ನೀಲಮ್ಮ ಅಜ್ಜಿ ಅಂತೇಳಿ. ಅದು 80 ವರ್ಷ 90 ವರ್ಷದ ಹತ್ತತ್ರ ಇದೆ. ಅದು ಮನೇಲಿ ಕೂರೋದಿಲ್ಲ, ಓಡಾಡ್ತಿರ್ತ ಅಲ್ಲಿ ಇಲ್ಲಿ. ಒಂದ್ 2-3 ಸರಿ ಬಿದ್ದಿದೆ, ಸುಮಾರು ಸಲ ಬಿದ್ದಿದೆ, ಆದ್ರೂ ಕೂಡ ಬೋನ್ ಸ್ಟ್ರಾಂಗ್ ಆಗಿ ಅದಕ್ಕೇನು ತೊಂದರೆ ಆಗಿಲ್ಲ, ಸ್ಟ್ರಾಂಗ್ ಆಗಿರೋದ್ರಿಂದ. ಯಾಕಂದ್ರೆ ಎಲೆ ಅಡಿಕೆ ಸುಣ್ಣ ತಿಂತದೆ. ಹಾಗೆ ತಾಂಬೂಲ ಸೇವನೆಯ ವಿಧಿ ಅಂತ ಹೇಳಿ ನಮ್ಮ ಭಾರತೀಯ ಪದ್ಧತಿ ಇಲ್ಲಿದೆ. ಅದಕ್ಕಾಗಿ ನಾವು ಪ್ರಸಾದದ ನಂತರ ಎಲೆ ಅಡಿಕೆ ಸುಣ್ಣ, ಸೋಂಪು ಕಾಳು, ಲವಂಗ ಇದನ್ನೆಲ್ಲ ತಿನ್ನೋದ್ರಿಂದ ಅದ್ರಲ್ಲಿ ಕ್ಯಾಲ್ಸಿಯಂ ಅಂಶ ಸಿಗ್ತದೆ. 2 ಸರಿ ತಿನ್ಬೋದು, ತಿನ್ನು ಅಂತ ಹೇಳಿರಂತ 10-20 ಸಲ ತಿನ್ನೋದಲ್ಲ. ಮತ್ತೆ ಅದ್ರಲ್ಲಿ ತಂಬಾಕು ಹಾಕೊಂಡು ತಿಂತಾರೆ, ಅದು ಬಹಳ ಡೇಂಜರ್. ಎಲೆ ಅಡಿಕೆ ಸುಣ್ಣ ಅಮೃತ ಸಮಾನ, ತಂಬಾಕು ಸೇರಿದ್ರೆ ವಿಷ. ಹೀಗೆ ಈ ಕಾರಣದಿಂದ, ಯಾವ್ಯಾವ ಕಾರಣದಿಂದ ಅಂತ ಹೇಳಿದ್ವಿ, ಅದನ್ನ ಸರಿಪಡಿಸ್ಕೊಳ್ಳೋ ಜೊತೆಗೆ ಅದ್ರ ಜೊತೆಗೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ಸ್ವಲ್ಪ ತಿಳಿಸ್ಕೊಟ್ವಿ. ಹಾಗೇನೆ ನಿಂತು ಅಡಿಗೆ ಮಾಡೋದ್ರಿಂದ ಮೊಣಕಾಲ್ ಮೇಲೆ ಹೆಚ್ಚು ಪ್ರೆಷರ್ ಬೀಳ್ತದೆ. ಮೊದಲು ಕುಂತ ಅಡಿಗೆ ಮಾಡೋ ಪರಿಸ್ಥಿತಿ ಇತ್ತು, ಈಗ ನಿಂತು ಅಡಿಗೆ ಮಾಡೋ ಪದ್ಧತಿ ಇರೋದ್ರಿಂದ ಮಂಡಿನೂ ಹೆಚ್ಚಾಗ್ತದೆ. ಅದರ ಜೊತೆಗೆ ಇನ್ನೊಂದಿಷ್ಟು ಏನಂತ ಹೇಳಿದ್ರೆ, ವೆರಿಕೋಸ್ ವೇನ್ ಸಮಸ್ಯೆಯಿಂದನೂ ಕೂಡ ಮಂಡಿ ನೋವಿನ ಸಮಸ್ಯೆ ಬರ್ತಾ ಇದೆ. ಹಾಗೇನೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ ವ್ಯತ್ಯಾಸಗಳಿಂದ ಮಂಡಿ ನೋವು ಸಮಸ್ಯೆ ಬರ್ತದೆ. ಅದರ ಜೊತೆಗೆ ಗರ್ಭಕೋಶದ ಸಮಸ್ಯೆಗಳಿಂದ ಗರ್ಭಕೋಶವನ್ನು ತೆಗಿತಾರೆ, ಅದನ್ನ ಬಹಳ ಡೇಂಜರ್. ಗರ್ಭಕೋಶವನ್ನು ತೆಗೆದ್ರೆ ಮಂಡಿನೂ ತಕ್ಷಣ ಬಂದೇ ಬರ್ತದೆ. ಅದರ ಬದಲಾಗಿ ಗರ್ಭಕೋಶ ಸಮಸ್ಯೆಗಳಿಗೆ 99% ಜನರನ್ನ ನಾವು ಆಪರೇಷನ್ ಇಲ್ಲದೆ ಗರ್ಭಕೋಶವನ್ನು ಉಳಿಸಿ ಆ ಸಮಸ್ಯೆಯನ್ನು ಸರಿಪಡಿಸಬಹುದು ಆಯುರ್ವೇದದಲ್ಲಿ. ಅದಕ್ಕಾಗಿ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು ಗರ್ಭಕೋಶದ ಸಮಸ್ಯೆ ಇರೋರು. ಥೈರಾಯ್ಡ್ ಸಮಸ್ಯೆಯಿಂದನೂ ಕೂಡ ಕ್ಯಾಲ್ಸಿಯಂ ವ್ಯತ್ಯಾಸ ಆಗಿ ಮಂಡಿ ನೋವು ಬರ್ಬೋದು. ಇವೆಲ್ಲ ಕಾರಣ. ಇದಕ್ಕೆ ಲಕ್ಷಣ ಏನಂದ್ರೆ, ನಾವು ಓಡಾಡೋ ಟೈಮಲ್ಲಿ ಸ್ವಲ್ಪ ಮೊಣಕಲ್ಲಿ ಕಟ ಶಬ್ದ ಬರ್ಬೋದು, ಕೂತ್ರೆ ಏಳಲಿಕ್ಕೆ ಸ್ವಲ್ಪ ಒಂಥರ ನೋವು ಆಗ್ಬೋದು, ಮೊಣಕಾಲಲ್ಲಿ ಸ್ಟ್ರಕ್ ಆಗ್ಬೋದು ಮೊಣಕಾಲು. ಇವೆಲ್ಲ ಮಂಡಿ ನೋವಿನ ಲಕ್ಷಣ. ಇದಕ್ಕೆ ಪರಿಹಾರ ಏನು ಅಂದ್ರೆ, ನಾವೇನ್ ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಂಡು ಟೈಮ್ ಸರಿಯಾಗಿ ಆಹಾರ, ಟೈಮ್ ಸರಿಯಾಗಿ ನಿದ್ರೆ ಮಾಡೋದು. ಅದರ ಜೊತೆಗೆ ಕ್ಯಾಲ್ಸಿಯಂ ರಿಚ್ ಫುಡ್ ಅನ್ನು ನಾವು ಹೇಳಿದೀವಿ, ಅದನ್ನ ಸೇವನೆ ಮಾಡಿ ಒಂದಿಷ್ಟು ತಕ್ಷಣಕ್ಕೆ ಆ ಮನೆ ಮಧ್ಯದಲ್ಲಿ ಆ ನೋವನ್ನ ಶಮನ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ, ಅತಿ ಬಲ ಅಂತ ಒಂದು ಗಿಡ ಬರ್ತದೆ. ಆ ಅತಿ ಬಲದ ಗಿಡವನ್ನ ನಾವೇನ್ ಮಾಡ್ಬೇಕು, ಜಜ್ಜಿ ಪೇಸ್ಟ್ ಮಾಡ್ಕೊಳ್ಬೇಕು, ಎಲೆ ಮತ್ತು ಕಾಂಡವನ್ನ. ಆ ಪೇಸ್ಟ್ ಅನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಳ್ಳೆಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು. ಒಂದು ಅರ್ಧ ಕೆಜಿ 1 ಕೆಜಿ ಅಷ್ಟು ಪೇಸ್ಟ್ ಇದ್ರೆ ಅದನ್ನೇನ್ ಮಾಡ್ಬೇಕಂತ ಹೇಳಿದ್ರೆ, ಸರಿಸುಮಾರು 1 ಕೆಜಿ ಎಳ್ಳೆಣ್ಣೆಯಲ್ಲಿ ಕುದಿಸ್ಬೇಕು. ಅದು ಕುದ್ದು ಅದರೆಲ್ಲ ಅಂಶ ಬಿಡ್ತದೆ, ಅದನ್ನ ಸೋಸಿಟ್ಕೊಳ್ಬೇಕು. ಅದನ್ನ ಕಾಲಿಗೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗ ಮೊಣಕಾಲಿನಲ್ಲಿ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ, ಅಲ್ಲಿ ನೋವು ಕಮ್ಮಿ ಆಗುತ್ತೆ. ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಡಿಜನರೇಷನ್ ಆಗಿದ್ರೆ ಅದು ರೀಜನರೇಷನ್ ಆಗಿ ಮತ್ತೆ ಮಂಡಿನೂ ಸರಿ ಆಗುತ್ತೆ. ಇದೊಂದು. ಇನ್ನೆರಡನೇದ್ದು, ಲಕ್ಕಿ ಸೊಪ್ಪು, ಹುಣಸೆ ಎಲೆ ಅಂತ ಕರೀತಾರೆ. ಆಮೇಲೆ ಔಡಲ ಎಲೆ, ಅದಕ್ಕೆ ಹರಳೆಲೆ ಅಂತ ಕರೀತಾರೆ. ಎಕ್ಕದೆಲೆ, ಹಾಗೆ ಬೇವಿನ ಸೊಪ್ಪು, ಇವೆಲ್ಲವನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಒಂದೊಂದು ಮುಷ್ಟಿ ಅದನ್ನ ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಳಿ. ಆ ಪೇಸ್ಟ್ ಅನ್ನ ಏನ್ ಮಾಡ್ಬೇಕಂದ್ರೆ, ಒಂದು ಸ್ವಲ್ಪ ಹರಳೆಣ್ಣೆ ಹಾಕಿ ಅದ್ರಲ್ಲಿ 1 ಮುಷ್ಟಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಅದನ್ನೇನ್ ಮಾಡ್ಬೇಕು, ಆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಆಮೇಲೆ ಕೊನೆಗೆ ಪೇಸ್ಟ್ ಹಾಕಿನೂ ಕೂಡ ಬಿಸಿ ಮಾಡಿಕೊಂಡು ಆ ಬಿಸಿ ಆದ ಪೇಸ್ಟ್ ಅನ್ನ ಆ ಬೆರಣಿ ತಟ್ತಾರಲ್ಲ ಆ ರೀತಿ ಮೊಣಕಾಲಿಗೆ ಅದನ್ನ ಪಟ್ ತರ ಹಾಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಸುತ್ತಕೊಂಡು ರಾತ್ರಿ ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದು ಬಿಸಿನೀರು ಹಾಕಿ 1 ತಿಂಗಳು ನಿರಂತರವಾಗಿ ಮಾಡಿದ್ರೆ ನಿಮ್ಮ ಮಂಡಿ ನೋವೇನಾಗುತ್ತೆ, ಗಾಯವಾಗುತ್ತೆ. ಗಾಯ ಬಂದ್ರೆ ಮಾಯ ಆಗುತ್ತೆ, ನಿವಾರಣೆ ಆಗುತ್ತೆ. 100% 80-90% ಜನ ಈ ಮನೆ ಮದ್ದಲ್ಲೇ ಸರಿ ಮಾಡ್ಕೊಳ್ಬಹುದು. ನಮ್ಮಲ್ಲಿ ಬರೋದು ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಇದನ್ನೂ ಮಾಡಿದ್ರು ಆಗಿಲ್ಲ ಅಂದ್ರೆ ಅದು ತುಂಬಾ ಜಾಸ್ತಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರ್ತದೆ. ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ, ಪತ್ರಪಿಂಡ, ಜಂಬೀರ ಪಿಂಡ ಸ್ವೇದ, ಚಿಂಚಾ ಲವಣ ಪಿಂಡ ಸ್ವೇದ, ನಿತ್ಯ ಬಸ್ತಿ, ಕಾಲಬಸ್ತಿ, ಕರ್ಮ ಬಸ್ತಿ, ಯೋಗ ಬಸ್ತಿ, ಈ ತರದೆಲ್ಲ ಚಿಕಿತ್ಸೆಗಳಿರ್ತವೆ, ಜಾನಬಸ್ತಿ ಅಂತೇಳಿ. ಈ ಚಿಕಿತ್ಸೆಗಳನ್ನ ಮಾಡಿಸ್ಕೊಂಡ್ರೆ ಆಪರೇಷನ್ ಇಲ್ಲದೆ ನೀವು ನಿಮ್ಮ ಮೊಣಕಾಲು ನೋವನ್ನು ಸರಿಪಡಿಸ್ಕೊಳ್ಬಹುದು. 99% ಜನರಿಗೆ ಸರಿಯಾಗಿದೆ ಅಂತ ನಾವು ಅಷ್ಟು ಭರವಸೆಯಿಂದ ನಿಮಗೆ ಹೇಳ್ಬೋದು. 100 ಜನರಲ್ಲಿ 99 ಜನರಿಗೆ ಸರಿಯಾಗಿದೆ. ಇನ್ನೊಬ್ಬರಿಗೆ ಯಾಕೆ ಸರಿಯಾಗಿಲ್ಲ ಅಂದ್ರೆ, ಅವ್ರಿಗೆ ನಾವು ಎಷ್ಟೇ ಚಿಕಿತ್ಸೆ ಮಾಡಿದ್ರು ಕೂಡ ಆ ಶರೀರ ಆ ಚಿಕಿತ್ಸೆಯನ್ನ ಅಬ್ಸರ್ವ್ ಮಾಡೋ ಶಕ್ತಿನೂ ಕೂಡ ಹೊಂದಿರೋದಿಲ್ಲ. ನಾವು ಕೊಡಬಹುದು, ಅದನ್ನ ತೆಗೆದುಕೊಳ್ಳುವ ಶಕ್ತಿ ಶರೀರದಲ್ಲಿ ಅಟ್ಲೀಸ್ಟ್ ಇರ್ಬೇಕಲ್ಲ, ಜೀವಕೋಶಗಳೇ. ಅಂಥವ್ರಿಗೆಲ್ಲ 100ಕ್ಕೆ ಆಗೋದಿಲ್ಲ. 99% ಜನ ಆಪರೇಷನ್ ಇದ್ರೆ ತುಂಬಾ ಅಪಾಯಕಾರಿ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ವಾಜಪೇಯಿ ಅವ್ರ ಪರಿಸ್ಥಿತಿ ನೋಡ್ಬೋದು. ಆಪರೇಷನ್ ಮಾಡಿದ್ಮೇಲೆ ಅವ್ರು ವೀಲ್ ಚೇರೇ ಗತಿ ಆಯ್ತು ಅವ್ರಿಗೆ. ಅದಕ್ಕೆ
ಆಪರೇಷನ್ ಮಂಡಿಗೆ ಸಕ್ಸಸ್ ಆಗೋದು ಕಷ್ಟ ಆಗ್ತದೆ. ನ್ಯಾಚುರಲ್ ಆಗಿನೇ ಪ್ರಯತ್ನ ಮಾಡಿ, ಮನೆಯಲ್ಲಿ ಆಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಂಡು ಸರಿ ಮಾಡ್ಕೊಳ್ಳಿ ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ, ಈ ಒಂದು ಅಭಿಪ್ರಾಯದಲ್ಲಿ ನಿಮಗೇನೋ ಸಂದೇಹಗಳಿದ್ರೆ ಕಮೆಂಟ್ ಮೂಲಕ ಪ್ರಶ್ನೆ ಕೇಳಬಹುದು. ಇವೆಲ್ಲವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಾಯೋಗಿಕವಾಗಿ ನೋಡಿದ್ದೇವೆ. ನಮ್ಮ ಆಶ್ರಮದಲ್ಲಿ 100 ಜನ ಮಂಡಿ ನೋವಿನ ಸಮಸ್ಯೆಯಿಂದ ಈ ಟ್ರೀಟ್ಮೆಂಟ್ ತಗೊಂಡು ಸರಿಯಾಗಿ ಹೋಗಿದ್ದಾರೆ. ಅವರ ವಿಡಿಯೋಗಳನ್ನು ಕೂಡ ನಾವು ಮಾಡಿಟ್ಟಿದೆ. ಯಾಕಂದ್ರೆ ದಾಖಲೆ ಬೇಕಲ್ಲ. ನಾವು ಸತ್ತ ಮೇಲೂ ಕೂಡ ಮುಂದಿನ ಜನರೇಷನ್ಗೆ ನಾವು ಒಳ್ಳೆ ದಾಖಲೆಗಳನ್ನು ಉಳಿಸಿಡಬೇಕಾಗಿದೆ. ಅದಕ್ಕಾಗಿ ಅವೆಲ್ಲ ವಿಡಿಯೋಗಳನ್ನು ಕೂಡ ತಾವು ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ವೀಕ್ಷಣೆ ಮಾಡಬಹುದು. ಈ ಮಾಹಿತಿ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಇರ್ತದೆ. ಆ ಆರೋಗ್ಯ ಶಿಬಿರದಲ್ಲಿ ನೀವು ಭಾಗವಹಿಸೋದ್ರಿಂದ 5 ದಿನ ನಿಮ್ಮ ಜೀವನದ 5 ದಿನ ನಮಗೆ ಕೊಡಿ. ನೀವೀಗ ಆಲ್ರೆಡಿ BP, ಶುಗರ್, ಥೈರಾಯ್ಡ್ ಇಂಥ ಕಾಯಿಲೆಗಳಿಗೆ, ಹಲವಾರು ಕಾಯಿಲೆಗಳಿಗೆ ಲೈಫ್ ಟೈಮ್ ಮಾತ್ರೆ ತಗೊಳಂಗಿದ್ರೆ ಅದನ್ನ ನಾವು ಬಿಡಿಸೋ ಪ್ರಯತ್ನ ಮಾಡ್ತೇವೆ. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ 100% ನೀವು ಮಾತ್ರೆಯನ್ನು ಬಿಡಬಹುದು. ನೀವು ಪ್ರಯತ್ನ ಮಾಡ್ಬೇಕು. ನಾವು ತಿಳಿಸೋದನ್ನ ನೀವು ಪ್ರಯತ್ನ ಮಾಡ್ಬೇಕು. 100ಕ್ಕೆ 100 ಜನ ಬಿಡಬಹುದು. ಪ್ರಾಮಾಣಿಕವಾಗಿ ಪ್ರಯತ್ನ ನಿಮ್ಮದಿರಬೇಕು. ಯಾಕಂದ್ರೆ 5 ದಿನ ನಾವು ಕಲಿಸಿದನ್ನ 5 ದಿವಸದಲ್ಲಿ ಎಷ್ಟೋ ಜನರಿಗೆ ಪರಿವರ್ತನೆ ಆಗಿ ಆ ಇನ್ಸುಲಿನ್ ಅವೆಲ್ಲ ಕಮ್ಮಿ ಮಾಡ್ತಾರೆ. ಕೆಲವೆಲ್ಲ ಬಿಡೋ ಅವಶ್ಯಕತೆ ಬರ್ತದೆ. ಕೆಲವು BP ಎಲ್ಲ ನಾರ್ಮಲ್ ಆಗುತ್ತೆ. ಥೈರಾಯ್ಡ್ 5 ದಿವಸದಲ್ಲಿ ಆ ತರ ಪರಿವರ್ತನೆ ಆಗದಿದ್ರೆ ನೀವು ಜೂನ್ ಪರ್ಯಂತ ಅದನ್ನ ಆಚರಣೆ ಮಾಡಿದ್ರೆ ಎಷ್ಟು ಪರಿವರ್ತನೆಗಳು ಆಗ್ಲಿಕ್ಕಿಲ್ಲ. ಬಂದಿರೋ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು. ಬರದೇ ಇರಂಗೆ ಕಾಯಿಲೆಗಳನ್ನ ತಡೆಗಟ್ಟಬಹುದು. ನೀವೆಲ್ಲಾದ್ರೂ ಹೋಗಿ ಕಾಯಿಲೆ ಬರದೇ ಇರೋದಕ್ಕೆ ಔಷಧಿ ಕೊಡಂದ್ರೆ ಯಾರು ಕೊಡೋದಿಲ್ಲ. ಆದ್ರೆ ಕಾಯಿಲೆನೇ ಬರದೇ ಇರೋದಕ್ಕೆ ಒಂದು ದಿವ್ಯ ಔಷಧಿ ಅಂದ್ರೆ ಯೋಗ. ಅದನ್ನ ಹೇಳ್ಕೊಡ್ತೇವೆ. ಅದಕ್ಕೆ ನಿಮ್ಮ ಅಮೂಲ್ಯವಾದ 5 ದಿನದ ಸಮಯ ನಮಗೆ ಕೊಡಿ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಆರೋಗ್ಯದಿಂದ ಬದುಕೋದು ಹೇಗೆ ಅನ್ನೋದನ್ನ ನಿಮ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇವೆ. ಆ ಶಿಬಿರಕ್ಕೆ ತಾವು ಭಾಗವಹಿಸಬಹುದು ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ, ಹಾಗೇನೆ ಮಲಬದ್ಧತೆ, ಅಜೀರ್ಣ ಸಮಸ್ಯೆಯಿಂದ ಮಂಡಿ ನೋವು ಬಂದಿರುತ್ತೆ. ಅದಕ್ಕಾಗಿ ರಾತ್ರಿ ಮಲಗಬೇಕಾದ್ರೆ ನೀವು 1-2 ಚಮಚ ಹರಳೆಣ್ಣೆಯನ್ನ 1 ಗ್ಲಾಸ್ ಬಿಸಿನೀರಿಗೆ ಹಾಕಿ ಸೇವನೆ ಮಾಡೋದನ್ನ ಕಲೀರಿ. 1 ಗ್ಲಾಸ್ ಬಿಸಿನೀರಿಗೆ ಹಾಕಿ 2 ಚಮಚ ಹರಳೆಣ್ಣೆಯನ್ನ ಸೇವನೆ ಮಾಡೋದು. ಇದರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ. ಮಂಡಿ ನೋವಿನ ಸಮಸ್ಯೆಗೆ ಇದು ಬಹಳ ವೇಗವಾಗಿ ಪರಿಹಾರ ಒದಗಿಸುತ್ತೆ. ಅದ್ರ ಜೊತೆಗೆ ಪಾರಿಜಾತ ಎಲೆ 1 ಮುಷ್ಟಿ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಆ ಕಷಾಯವನ್ನು ಕುಡಿದ್ರು ಕೂಡ ಮಂಡಿ ನೋವಿನ ಸಮಸ್ಯೆ ಬೇಗ ಕಮ್ಮಿ ಆಗುತ್ತೆ. ಈ 1-2 ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಮತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ನಿವಾರಣೆ ಮಾಡ್ಲಿಕ್ಕೆ ಜೀರಿಗೆ, ಸೋಂಪುಕಾಳು, ಆಮೇಲೆ ಓಂಕಾಳು ಇವೆಲ್ಲವನ್ನು ಮತ್ತೆ ಸೈಂಧವ ಲವಣ ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಆ ಪೌಡರ್ ಮಿಕ್ಸ್ ಮಾಡ್ಕೊಂಡು ಅದನ್ನ 1 ಚಮಚದಷ್ಟು ಪೌಡರ್, ಮಜ್ಜಿಗೆ, ಅಸಿಡಿಟಿ ಇದ್ರೆ ಮಜ್ಜಿಗೆ ಜೊತೆಗೆ, ಹೊಟ್ಟೆ ಉಬ್ಬರ ಅಗ್ನಿ ಮಂದ ಇದ್ರೆ ಬಿಸಿನೀರಿನ ಜೊತೆಗೆ ಅದನ್ನ 1 ಚಮಚ ತೆಗೆದುಕೊಳ್ಳೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಅಸಿಡಿಟಿಯ ಸಮಸ್ಯೆಯನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೋದು. ಯಾಕಂದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿನೂ ಕೂಡ ಮಂಡಿ ನೋವಿಗೆ ಕಾರಣ ಆಗಿರುತ್ತೆ, ವಾತದ ಒಂದು ವಿಕಾರಕ್ಕೆ. ಇವೆಲ್ಲವನ್ನು ಕೂಡ ಮನೇಲಿ ಮಾಡ್ಕೊಳ್ಳಿ. ಅದು ಎಷ್ಟೇ ಪ್ರಯತ್ನಿಸಿದ್ರು ಆಗಿಲ್ಲ ಅಂದ್ರೆ ಆಯುರ್ವೇದ ಚಿಕಿತ್ಸೆ, ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ಮಂಡಿಯನ್ನು ಸರಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮಂಡಿಯನ್ನ ಹಾಗೆ ನಾವು ಸಮಸ್ಯೆಯನ್ನು ಹಾಗೆ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ, ಮುಂದೆ ಬೆಡ್ ರಿಡನ್ ಆಗ್ಬೇಕಾಗತ್ತೆ. ನಮ್ಮ ಮಲಮೂತ್ರಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಬೇರೆಯವ್ರಿಗೆ ಹಿಂಸೆ ಆಗುತ್ತೆ, ಮಾಡಿಸ್ಕೊಳ್ಳಿಕ್ಕೆ ನಮಗೂ ಹಿಂಸೆ ಆಗುತ್ತೆ, ನರಕ ಜೀವನ ಆಗುತ್ತೆ. ಹಾಗಾಗಬಾರ್ದು ಅಂದ್ರೆ ಇದನ್ನ ತಕ್ಷಣವೇ ನಾವು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.